ವಿಸ್ಮಯವನಯವನ್ನು ನಮ್ಮ ಸವಾಲಿಗೆ ಉತ್ತರ ವಿಸ್ಮಯವನಯವನ್ನು ಹೊಂದಿದನು. ಏನಂತ ಈಗ ನಾವು ಯಾರ್ಯಾರ ಹುಟ್ಟಿ ನಿಮ್ಮ ಸಣ್ಣವ ಯಾರ್ಯಾರ ಹತ್ರ ಹೋಗುದು ಅಂತ ಇಲ್ಲಿ ಕೇಳ ಆಕಿ ನಮಗ ಸಣ್ಣವ ದೂರದಿಂದ ಆಕಿ ನಿನಗ ದಾಸ ನೀ ಕೊಡುವ ಯಾರಿಗೆ ಧರ್ಮರಾಜ ನೀ ವಿಚಾರ ಮಾಡ್ಬೇಕು ನಮ್ಮವು ಎಲ್ಲಿ ಹೋಗಿ ಬಂದಾಳ ಈ ಹೊರಗೆ ಬಂದಿರಲ್ಲ ಮುಖ ನೋಡ್ರಿ ಗೊತ್ತಾಗತ್ತೆ ಒಬ್ರು ಇವನ ಅಪ್ಪನ ಕಾಣವಲ್ಲ ಭೀಮ್ಸೈ ನಾನ್ ಇವ್ ನಮ್ಮ ಅಪ್ಪನ ಕಾಣವಲ್ಲ ಅರ್ಜುನ ನೀವ್ ವಿಚಾರ ಮಾಡ್ಕೋಬೇಕು. ನಾವು ತರ್ಕೊಂಡೇವೆ 5 ಮಂದಿ ನಮ್ಮ ಯಾರ ಹತ್ರ ಹೋಗಿದ್ರು ಅದು ನಿಮ್ಮಂತೆ ನಿಮಗ್ ಬೇಕು ಕಲ್ಪನೆ ಇನ್ನೊಬ್ರಿಗೆಲ್ಲ ನಮ್ಮ ಮಂತ್ಯಾನ ಜವಾಬ್ದಾರಿ ನಮಗ್ ಬೇಕು. ನೀನು ಹೇಳಾಕ್ರ ಸಮಾನ ನಾನು ಮಾತನಾಡ್ಕೊಳ್ಳ ನಾವು 5 ಮಂದಿ 5 ತರ ಅದೇವಿ. ಪಾಂಡು ರಾಜಾನ ಬೇರೆ ಅದ ನಮ್ಮಪ್ಪ ಇವ ನೀ ಎಲ್ಲಿ ಹೋಗಿದ್ದೀವಿ ಅಂತ ಕೇಳಿ ನೋಡ ನೀವು ಹೇಳ್ಬೋದು. ನಾ ಎಬಸ್ಬೇಕಪ್ಪ ಅಂತ ಕೊಂದ್ ಸಾಕಾತ ನೀ ಎಬಸಿ ತಗೊಳ ಹೋಗಿ ವ್ಯವಸ್ಥೆ ನೋಡ ಒಂದಿನ ನಿಮ್ಮಪ್ಪ ಹಿಂದಕ್ಕಿರುವ ದಂಪತಿಗಳ ಕೊಟ್ಟ ಶಾಪವನ್ನ ಅರಿಯದೆ ಧರ್ಮ ನಿಮ್ಮ ಸಣ್ಣವನು ಹೋಗಿ ಹಿಡ್ಕೊಂಡ. ಇಲ್ಲಿ ಕೇಳ ಅವ್ರ ಗಂಡ ಹಿಂತಿನ ಧರ್ಮರಾಜಾಗ ಮಾಧವಿ ದೇವಿ ಏನಾದ್ರು ನದಿ ಇಲ್ಲ ಧರ್ಮರಾಜಾಗ ಮಾಧವಿ ದೇವಿ ಹಿಡ್ಕೊಂಡ ನಿಮ್ಮ ಅವ್ರು ಹಿಡ್ಕೊಂಡಿಲ್ಲ ನಿಮ್ಮ ಅವ್ರು ಹಿಡ್ಕೊಳಕ ಇದ್ದಿದ್ದಿಲ್ಲ ಹಂಗಾರ ಕಿಕ್ಕೊಂತೇಳಿದ್ಲ ಮಾಧವಿನ ಯಾಕೆ ಹಿಡ್ಕೊಂಡ ಅಕ್ಕಿಂತ ಈಗ ಚಲೋ ಇದ್ಲ ಯಾಕಂದ್ರೆ ಹಿಂದಗಡೆ ಬೇಯಿಸಿದ್ರು ಅಕ್ಕಿ ಹಿಡಿಕ ನೀ ಹೆಂಗ್ ಬೇಕಾದಂಗ ಹಾಡ್ಬೇಕ ನಮ್ ಹುಡುಗ ಕಲಕಿ ಅದಾನ ನೋಡ್ ನಾ ಹೆಂಗ ತಗೊಂಡ್ ಮಾಡ್ತೇನೆ ಭಜನ ಅಂತ ಅವ ನಿಮ್ ಹುಡುಗ ನೋಡು ಇನ್ಯಾರು ಹುಡುಗ ನಿನ್ನ ಮನಸ್ಸಿಗೆ ತಿಳ್ಕೊಂಡು ಹೇಳಷ್ಟು ಸೂಕ್ಷ್ಮ ಗೊತ್ತಾಗ್ತದೆ ಸೂಕ್ಷ್ಮ ಸೂಕ್ಷ್ಮ ನೋಡಿ ನೀನು ಸೂಕ್ಷ್ಮ ಕೊಳ ಕಟ್ಟಿನಿ ಸುಮ್ಮನೆ ಹಾಡ್ಬೇಕೇನ ಮನಸ್ಸಿಗೆ ಮಾಡಿ ಹೋದ ಗೆಳೆಯ ಮರಿಯದ ಹೆಂಗ ನಾಟಿಗೆ ಹಾಡ್ಕೊ ಇವ ಸ್ವಲ್ಪ ಹಿಂದಿನ ಹಾಡ್ತಾನ ಸ್ವಲ್ಪ ಹಾಡ್ತಾನ ಇನ್ನೊಂದು ಬರ್ತೀನಿ ಅದೊಂದು ಹಾಡೇ ಚಲೋ ಮಾಡ್ಬೇಕು. ಈ ಇವನು ಹೇಳ್ತೀನಿ ಹಿಡಿದುಕೊಂಡ
ಮಾರ್ಸಲೆ ಅಲ್ಲಿ ಶಾಪಿತ್ತು ಏನಂತ ಎಂದಾರ ಒಂದಿನ ನಿನ್ನ ಹೆಂಡ್ರ ಜೋಡಿ ಸಂಭೋಗ ಮಾಡಿದ್ರೆ ಅಂಗನಿನ ಮರಣ ಮರಣ ಹೆಡ್ಕ ಮೂರ್ದನಿ ಹಂಗೈತಿ ನೀ ನಗಸಾವ ನಾನಿನ್ನ ಅಲ್ಲೇ ಕೊನಸಾವ್ ನೆನಪಟ್ಕೋ ಬೇಕು ಬೇಕು ಹಿಡಿಬೇಕು ಮಗ ಸರ್ ತೆಗೆದು ನೋಡ್ಕೋಬೇಕು ಹಂಗಾದಾಗ ನನಗೆ ಹುಟ್ಟಿ ನೀನ್ ಪಾಂಡವರ ಮಂತ್ರ ಪ್ರದೇಶದಿಂದ ಹುಟ್ಟಿಲ್ಲ ಈ ಹಿಡಿದಲ್ಲ ಹಂಗಾದಾಗ ನೀ ಹುಟ್ಟಿ ಇಲ್ಲಿ ತಡವುಬೇಡ ಆಸೆ ಬೇಡ ಹೊಡೆದ ಮುಂದೆ ಏನೈತಿ ಏನ್ ವಿಚಾರ ಮುಂದೆ ರಾಮಾಯಣ ಹಾಡ್ಬೇಕು ಟೈಮ್ ಇನ್ನ ಬಾಳ ಐತಿ ಹೇಳಿದ್ರೆ ಮುಂದಿನ ಪಾಠ